ದಲಿತ ಬಂಧುಗಳಿಗೆ ಭೀಮ ವಂದನೆಗಳು ಹಾಗೂ ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಈ ಒಂದು ದಿನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ನಾವು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಮಗೆ ಅಂತ ಅಂದರೆ ನಮ್ಮ ಒಂದು ಸಮಾಜಕ್ಕೆ ಅಂತಲೇ ಒಂದು ಜಾಗನ ನಿಗದಿ ಮಾಡಿದ್ದಾರೆ ಸರ್ಕಾರ. ಸ್ಯಾಂಕ್ಷನ್ ಕೂಡ ಆಗಿದೆ, ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಇದೆ. ಅದಕ್ಕೆ ಅಂತಲೇ ನಮಗೆ ಒಂದು ಏನಂದರೆ ಅದು ಕಾರಣ ಏನಂದರೆ ಈ ಹಳೇಕೋಟೆ ಜಾಗನ ನಮಗೆ ಅಂತ ಕೊಟ್ಟಿದ್ದಾರೆ, ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಐತಿ. ಅದಕ್ಕೊಂದು ಸಮುದಾಯ ಭವನ ಅಂದರೆ ಅಂಬೇಡ್ಕರ್ ಭವನ ಕಟ್ಟಬೇಕು ಅನ್ನೋದು ಚರ್ಚೆಗಳು ಆಲ್ರೆಡಿ ನಡೀತಾ ಇದ್ದಾವೆ. ಈಗ ಅದು ನಮ್ಮ ಹೆಸರಿಗೆ ಆಗಿನೂ ಆಗಿದೆ. ಆಮೇಲೆ ಅದಕ್ಕಂತಲೇ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆದರೂ ಈವರೆಗೂ ಬಂದು ಗುದ್ಲಿ ಪೂಜೆ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅನ್ನೋದು ಕಾರಣ ಗೊತ್ತಾಗ್ತಾ ಇಲ್ಲ. ಮಾನ್ಯ ಶಾಸಕರು ಇದಕ್ಕೆ ಕಾರಣಗಳನ್ನ ಕೊಟ್ಟು ಆದಷ್ಟು ಬೇಗ ನಮಗೆ ಅದು ಗುದ್ಲಿ ಪೂಜೆ ಮಾಡಿಕೊಟ್ಟು ನಮಗೊಂದು ಸಮುದಾಯ ಭವನವನ್ನು ಮಾಡಿಕೊಡಿ ಅಂತ ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಜಿ ಮಂಜುನಾಥ್ ಕೊಪ್ಪಳ ಅಂತ ಹೇಳ್ಬಿಟ್ಟು DSS ಸಂಘದ ಜಿಲ್ಲಾಧ್ಯಕ್ಷರು. ಇವತ್ತಿನ ದಿನ ಎಲ್ಲರಿಗೂ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಕಾರಣ ಏನಂದರೆ ತಾಲೂಕು ಆಡಳಿತ ಇವತ್ತು ಭೀಮರಾವ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದಂದರೆ ತಪ್ಪಾಗಲಾರದು. ಯಾಕೆಂದರೆ ದಲಿತ ಓಣಿಯಿಂದ ಬಂದಪ್ಪ ಅಂದರೆ ಎಲ್ಲಿ ಸವರ್ಣೀಯರು ದಲಿತರ ಓಣಿ ಬರೋಕ್ಕಂತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಅಧಿಕಾರಿಗಳು ಎಲ್ಲರೂ ಅರಿವಿಷ ದೇವಸ್ಥಾನದಿಂದ ಬಂದು ಒಬ್ಬ ಇಲಾಖೆಯಿಂದ ಒಬ್ಬರಂತೆ ಇಡೀ ಸಮುದಾಯದಿಂದ ಒಂದು ಒಬ್ಬ ಇಲಾಖೆಯಿಂದ ಮೇನ್ ಅಧಿಕಾರಿಗಳು ಅಷ್ಟೇ ಬಂದಿದ್ದಾರೆ. ಇನ್ನು ಬೇರೆ ಅಧಿಕಾರಿಗಳು ಯಾರೂ ಬಂದಿಲ್ಲ. ಹಾಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾನೆ. ಇವತ್ತು BR ಅಂಬೇಡ್ಕರ್ ಅವರ ಜನ್ಮ ದಿವಸ ಅಂಗವಾಗಿ ಇವತ್ತು ಎಲ್ಲ ಅದ್ಧೂರಿಯಾದಂಥ ಮೆರವಣಿಗೆ ನಡೀತಿದೆ. ಈಗಲೇ ಸುಮಾರು ಈ ಹೋರಾಟದಲ್ಲಿ ಹಲವಾರು ಬಾರಿ ಕೂಡ ಹೋರಾಟವನ್ನು ನಡ್ಕೊಂಬಂದಿರೋಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಯಾವಾಗಲೂ ಕೂಡ ಅವರಿಗೆ ಹೋರಾಟಗಾರರು ಅವರು ಯಾವತ್ತು ಹೋರಾಟದಿಂದಲೇ ಬಂದಿರೋಂಥ ಎಲ್ಲ ಸಂವಿಧಾನ ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಶುಭವಾಗಲಿ ಅಂತೇಳಿ ಜೈ ಭೀಮ್. ಮೇರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬ ಅಂತಕ್ಕಂಥದ್ದು ಇವತ್ತು ಇಡೀ ಅದೇ ರೀತಿ ಜಗಜೀವನ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಇಡೀ ಇವತ್ತು ಹರಿಹರ ತಾಲೂಕು ಅಂತಕ್ಕಂಥ ಹಬ್ಬದ ವಾತಾವರಣ ಇರಬೇಕಿತ್ತು. ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಅಂಬೇಡ್ಕರ್ಗೆ ಅಪಮಾನ ಮಾಡೋದಾಗಿದೆ. ಇಂಥ ಮಹಾನ್ ಸಂವಿಧಾನ ಶಿಲ್ಪಿ ಇಡೀ ವಿಶ್ವದಲ್ಲಿಯೇ ಈ ಶ್ರೇಷ್ಠತೆಯನ್ನು ಪಡೆದಂಥ ವ್ಯಕ್ತಿಗೆ ಇವತ್ತು ಯಾವುದೇ ರೀತಿಯ ಒಂದು ಗೌರವ ಅಂದಾಗ ಸಿಗ್ತಾ ಇಲ್ಲ. ಕೂಡಲೇ ಈ ಒಂದು ತಾಲೂಕು ಆಡಳಿತ ಅಂತಕ್ಕಂಥದ್ದು ಇಂಥ ಮಹಾನ್ ವ್ಯಕ್ತಿಗೆ ಗೌರವ ನೀಡೋದ್ರ ಜೊತೆಗೆ ಇಡೀ ತಾಲೂಕಿನಾದ್ಯಂತ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಬೇಕಂತೇಳಿ ನಾನು ಮಾನ್ಯ ತಹಶೀಲ್ದಾರ್ ಆಗಿರ್ಬೋದು ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಮಸ್ಕಾರಗಳು. ಇಂದು ಶುಭ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಮತ್ತು 119ನೇ ಬಾಬಾ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಎಲ್ಲ ಕಡೆಯೂ ಇವತ್ತು ನಮ್ಮ 2 ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಶುಭ ದಿನ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತು ಪವಿತ್ರವಾದ ಒಂದು ಸಂವಿಧಾನ ಬರೆದಕ್ಕೆ ಎಲ್ಲ ಸಮಾಜದವರು, ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರನ್ನು ಒಗ್ಗೂಡಿಸಿ ಒಂದು ಸಮಾನತೆ ಕೊಟ್ಟಿರೋಂಥ ವ್ಯಕ್ತಿ, ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಎಲ್ಲ ಜನಾಂಗದವರಿಗೆ ಒಂದೇ ಒಂದು ನಾವು ಧಾರ್ಮಿಕ ಪುಸ್ತಕ ಓದ್ತೀವಿ, ಕುರಾನ್ ಓದ್ತೀವಿ, ಭಗವದ್ಗೀತೆ ಓದ್ತೀವಿ, ಆ ಧಾರ್ಮಿಕವಾಗಿರ್ತೇವೆ. ಇವತ್ತು ನಮ್ಮ ಧಾರ್ಮಿಕವಾಗಿಂತ ಉತ್ತಮವಾದ ಒಂದು ಸಂವಿಧಾನ ಕೊಟ್ಟಿರುವಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಚುನಾವಣೆಗಳು. ಇವತ್ತು ಅವರು ಬರೀ ನಾವು ಶಾಲೆಗಳಲ್ಲಿ ಮತ್ತು ಬರೀ ಜಿಲ್ಲಾಡಳಿತದಲ್ಲಿ, ಸ್ಕೂಲ್ನಲ್ಲಿ ಎಲ್ಲ ಆಚರಿಸ್ತಾರೆ. ಇಡೀ ಸಮುದಾಯದವರು, ಎಲ್ಲ ಜನಾಂಗದವರು, ಎಲ್ಲ ಓಣಿಯಲ್ಲಿ, ವಾರ್ಡ್ನಲ್ಲಿ, ಮನೆಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಬೇಕು. ಆ ಸಂವಿಧಾನ ಏನಂತ ಹೇಳಿ ಎಲ್ಲ ಜನಾಂಗ ತಿಳಿಸಬೇಕು. ಸಂವಿಧಾನ ಏನಿದೆ, ಸಂವಿಧಾನ ಏನು ಬರೀತಾರೆ ಎಲ್ಲ ಸಮುದಾಯಕ್ಕೆ ಗೊತ್ತಾಗಿರಬೇಕು. ಬರೀ ಅಂಬೇಡ್ಕರ್ ಅಂತ ಹೇಳಿದರೆ ಶಾಲೆಯಲ್ಲಿ ಅಷ್ಟೇ, ಪುಸ್ತಕದಲ್ಲಿ ಅಷ್ಟೇ ಅಂತ ಅಲ್ಲ, ನಮ್ಮ ಎಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸಮಾನತೆ ಅಂದರೆ ಏನು, ಅವ್ರ ತಂದೆ ಈ ಸಂವಿಧಾನ ಇಲ್ಲದಿದ್ದರೆ ಇವತ್ತು ನಾವು ಜಾತಿಯಲ್ಲಿ ಜಗಳ ಆಗ್ತಿತ್ತು. ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ. SC ST OBC ಮೈನಾರಿಟಿ ಅಲ್ಪಸಂಖ್ಯಾತ ಎಲ್ಲ ಒಂದೇ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪವಿತ್ರವಾದ ಪುಸ್ತಕ ಯಾವುದು ಸಂವಿಧಾನ. ಆ ಸಂವಿಧಾನ ಅಳವಡಿಸ್ಕೋಬೇಕು. ಇವತ್ತು ನಾನು ಈ ದಿನ ಒಂದು ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಜನಕ್ಕೆ, ಸಮಾಜಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಬರೀ ನೀವು ಶಾಲೆಯಲ್ಲಿ ಅಲ್ಲ, ಮದ್ರಸೆಗಳಲ್ಲಿ ಆಗಲಿ, ಸ್ಕೂಲಲ್ಲಿ ಆಗಲಿ, ಮಸೀದಿಗಳಲ್ಲಿ ಆಗಲಿ, ಮಂದಿರಗಳಲ್ಲಿ ಎಲ್ಲ ಕಾರ್ಯಕ್ರಮ ಈ ಮುಂದಿನ ದಿನಗಳಲ್ಲಿ ನಮ್ಮ ಸಂವಿಧಾನ ಬಗ್ಗೆ ತಿಳಿಸಬೇಕು. ಬರೀ ಸ್ಕೂಲಲ್ಲಿ ಅಲ್ಲ,
ಬರೇ ಜಿಲ್ಲಾಡಳಿತ ಅಲ್ಲ, ತಾಲೂಕು ಆಡಳಿತ ಅಲ್ಲ, ಎಲ್ಲ ಕಡೆಯೂ ನಾವು ಮುಂದಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆಯನ್ನು ಹೇಳಿಕೊಡ್ಬೇಕು, ಎಲ್ಲ ಸಮುದಾಯ ತಿಳಿಸ್ಬೇಕು, ಸಂವಿಧಾನ ಏನಂತ ಹೇಳಿ ಮಾಡಬೇಕಂತೇಳಿ ಈ ದಿನ ನಾವು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬಾಬಾ ಜಗಜೀವನ್ ಅವರ ಜಯಂತಿ ನಾನು ಶುಭಾಶಯನೂ ಹೇಳುತ್ತೇನೆ. ನಮಸ್ತೆ. ಈ ದಿನ ನಾವು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಜೊತೆಗೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇವರು ನಮಗೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟು ವಿಶೇಷವಾಗಿ ಎಲ್ಲ ಧರ್ಮವನ್ನು ಒಗ್ಗೂಡಿಸಿ ಒಂದನ್ನು ಮಾಡುವ ಪ್ರಯತ್ನವನ್ನು ಮಾಡಿ ಒಂದು ಒಳ್ಳೆಯ ಸಂವಿಧಾನ ಬರೆದುಕೊಟ್ಟರು. ಆ ಸಂವಿಧಾನದಿಂದ ನಮ್ಮ ದೇಶವನ್ನು ನಡೆಯುತ್ತೆ. ಈ ಸಂವಿಧಾನವನ್ನು ಇಡೀ ವಿಶ್ವದಲ್ಲೇ ಅತಿ ಮುಖ್ಯವಾಗಿ ಒಂದು ನಡೆಯುವಂಥ ಸಂವಿಧಾನ ಅಂದರೆ ನಮ್ಮ ಭಾರತ ದೇಶದಲ್ಲಿ. ಬೇರೆ ಬೇರೆ ದೇಶದಲ್ಲಿ ಅನೇಕ ಒಂದೇ ಜನದಲ್ಲಿ ಒಂದೇ ಥರದ ಜನ ಇರ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು, ಅನೇಕ ಜಾತಿಗಳು ಒಗ್ಗೂಡಿಸಿ ಒಂದೇ ಒಂದು ಗ್ರಂಥದಲ್ಲಿ ತಂದಿದ್ದಾರೆ ಅಂತ ಹೇಳಿದರೆ ಅದು ಒಂದು ಭಾಳ ದೊಡ್ಡ ಕೆಲಸ ಅದು.